ಚಾಕ್ಲೇಟ್ಸು, ಚಿಪ್ಸು, ಪ್ಯಾಕ್ ಜ್ಯೂಸು ಇವೆಲ್ಲ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಹಾಗೂ ಟೇಸ್ಟಿ ಅನ್ಸುತ್ತೆ. ಆದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಇವೆಲ್ಲ ನಮ್ಮ ಮಕ್ಕಳ ಆರೋಗ್ಯದ ಮೇಲೆ ಸ್ಲೋ ಪಾಯ್ಸನ್ ಆಗಿ ಪರಿಣಾಮ ಬೀರ್ತಾ ಇರುತ್ತೆ. ನಿಮ್ಮ ಮಗು ಯಾವಾಗ್ಲೂ ಟಯರ್ಡ್ ಆಗಿದ್ರೆ, ಜಾಸ್ತಿ ಹಠ ಮಾಡ್ತಿದ್ರೆ, ಅಥವಾ ಶಾಲೆನಲ್ಲಿ ಯಾವ್ದ್ರಲ್ಲೂ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂದ್ರೆ ಇದಕ್ಕೆಲ್ಲ ಕಾರಣ ನಿಮ್ಮ ಮಗು ಅಲ್ಲ, ನೀವು. ಯಾಕಂದ್ರೆ ಪೋಷಕರೇ, ನಾವು ಮಕ್ಕಳಿಗೆ ಎನರ್ಜಿ ತರುವಂತ ಆಹಾರ ಕೊಡ್ಬೇಕೇ ಹೊರತು ಬರೀ ಹೊಟ್ಟೆ ತುಂಬಿಸೋ ಆಹಾರ ಅಲ್ಲ. ಅತಿಯಾದಂತಹ ಸಕ್ಕರೆಯುಕ್ತ ಆಹಾರ ಕೊಡೋದ್ ಬೇಡ. ಇದು ಮಕ್ಕಳ ಫೋಕಸ್ ನ ಕಡಿಮೆ ಮಾಡುತ್ತೆ. ಪ್ರಿಸರ್ವೇಟಿವ್ಸ್ ಹಾಕಿರೋ ಆಹಾರದಿಂದ ಮಕ್ಕಳ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಫ್ಲೇವರ್ ಡ್ರಿಂಕ್ಸ್ ನಲ್ಲಿ ಯಾವುದೇ ತರಹದ ನ್ಯೂಟ್ರಿಷನ್ಸ್ ಇರೋದಿಲ್ಲ. ಬಾಯಿಗೆ ರುಚಿ ತರಿಸುವಂತಹ ಜಂಕ್ ಫುಡ್ ಬದಲು ಆರೋಗ್ಯ ಹೆಚ್ಚಿಸುವಂತಹ ಆಹಾರ ಅಭ್ಯಾಸಗಳನ್ನ ಮಕ್ಕಳಲ್ಲಿ ಬೆಳೆಸೋಣ. ಯಾವ ತರ ಅಂದ್ರೆ, ಮಕ್ಕಳು 2 ದೋಸೆ ತಿಂತಾರೆ ಅಂದ್ರೆ ಅದಕ್ಕೆ ಹಾಕುವಂತಹ ವೆಜಿಟೇಬಲ್ ಗ್ರೇವಿ ಅಥವಾ ಪಲ್ಯ ದೋಸೆ ಪ್ರಮಾಣಕ್ಕಿಂತ ಜಾಸ್ತಿ ಇರಬೇಕು. ಇದೊಂದು ಪ್ಯಾಟರ್ನ್ ಫಾಲೋ ಮಾಡೋಣ. ದೋಸೆ ನಂಚ್ಕೊಳಕ್ ಪಲ್ಯ ಅಲ್ಲ, ಪಲ್ಯ ನಂಚ್ಕೊಳಕ್ಕೆ ದೋಸೆ. ಆಹಾರ ಪದ್ಧತಿ ಹೀಗಿದ್ದಾಗ ಮಕ್ಕಳಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಆಗಿ ಅವರ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮಕ್ಕಳ ಬಗೆಗಿನ ಉಪಯುಕ್ತ ಮಾಹಿತಿಗಾಗಿ ಕೆಲಿಡೋಸ್ಕೋಪ್ ಪೇಜ್ ನ ಫಾಲೋ ಮಾಡೋದ್ ಮರಿಬೇಡಿ. ಧನ್ಯವಾದಗಳು.